ರಾಜ್ಯದಲ್ಲಿ 224 ಶಾಸಕರ ಪೈಕಿ ವಿಭಿನ್ನವಾದಂಥ ಜನರ ಮಧ್ಯದಲ್ಲಿ ಆಚರಣೆ ಮಾಡ್ಕೊಳ್ತಾ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಕ್ಕಂಥ ಯಾರಾದರೂ ಇದ್ರೆ ಅದು ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರ ಅಂತ ಹೆಸರು ವಿಶ್ವಣ್ಣರವರು. ಕೆಲವರೆಲ್ಲ ಶಾಸಕರು ರೆಸಾರ್ಟ್ಗಳಿಗೆ ಹೋಗ್ತಕ್ಕಂಥದ್ದು, ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದನ್ನ ನೋಡ್ತೀವಿ ನಾವು. ನಮ್ಮ ಶಾಸಕರು ನಮ್ಮ ಹೆಮ್ಮೆ. ಅವರು ಇವತ್ತು ಕಾರ್ಯಕರ್ತರ ನಡುವೆ ಇರಬೇಕು, ಜನರ ನಡುವೆ ಇರಬೇಕು ಅಂತೇಳಿ ಸುಮಾರು 35,000 ಜನರಿಗೂ ಹೆಚ್ಚು ಜನ ಕಾರ್ಯಕರ್ತರನ್ನ ಕರೆದಿ ಅವ್ರ ನಡುವೆ ನಾನು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ಬೇಕು ಅಂತ ವಿಭಿನ್ನ ರೀತಿಯಲ್ಲಿ ಹ್ಯಾಂಡಿಕ್ಯಾಪ್ಟ್ಗೆ 3 ವೀಲರ್ ಸೈಕಲನ್ನು ಕೊಡ್ತಕ್ಕಂಥದ್ದು, 3 ವೀಲರು ದ್ವಿಚಕ್ರ ವಾಹನಗಳನ್ನ ಕೊಡ್ತಕ್ಕಂಥದ್ದು, ಯಾರು ದಿನನಿತ್ಯ ಪೇಪರ್ ಹಂಚಿಕೆ ಮಾಡ್ತಕ್ಕಂಥ ಯುವ ಮಿತ್ರರಿಗೆ ಸೈಕಲನ್ನು ಕೊಡ್ತಕ್ಕಂಥದ್ದು ಮತ್ತು ಬಡವರಿಗೆ 94cc ಅಡಿಯಲ್ಲಿ ಹಕ್ಕುಪತ್ರಗಳನ್ನ ಕೊಡ್ತಕ್ಕಂಥದ್ದು ಮತ್ತು ಬ್ಯೂಟಿಷಿಯನ್ ಅನ್ನು ಮಾಡಿರ್ತಕ್ಕಂಥದ್ದು ಅವ್ರದ್ದೇ ಸ್ವತಃ ಟ್ರಸ್ಟಿಂದ ವಿಶ್ವವಾಣಿ ಫೌಂಡೇಶನ್ನಿಂದ ಬ್ಯೂಟಿಷಿಯನ್ ಟ್ರೈನಿಂಗ್ ಅನ್ನು ಕೊಟ್ಟು 1000 ಜನರಿಗೂ ಹೆಚ್ಚು ಜನರಿಗೆ ಕಿಟ್ಗಳನ್ನ ಕೊಡ್ತಕ್ಕಂಥದ್ದು ಮತ್ತು ಹೆಣ್ಮಕ್ಳು ಸ್ವಾವಲಂಬಿಗಳಾಗಬೇಕು ಅಂತೇಳಿ 1000ಕ್ಕೂ ಹೆಚ್ಚು ಜನರಿಗೆ ಹೊಲಿಗೆ ಟೈರಿಂಗ್ ಮಿಷಿನನ್ನು ಕೊಡ್ತಕ್ಕಂಥದ್ದು ಮತ್ತು ರೈತರಿಗೆ ಗಿಡವನ್ನು ಪರಿಸರವನ್ನು ಹೆಚ್ಚು ಮಾಡಬೇಕು, ಹಸಿರಿರಬೇಕು ಅನ್ನೋ ಕಾರಣಕ್ಕಾಗಿ ಸುಮಾರು 5,000ಕ್ಕೂ ಹೆಚ್ಚು ಗಿಡಗಳನ್ನು, ಹಣ್ಣಿನ ಗಿಡಗಳನ್ನು ರೈತರಿಗೆ ಉಚಿತವಾಗಿ ಹಂಚತಕ್ಕಂಥ 10 ವಿಭಿನ್ನ ರೀತಿಯ ಕಾರ್ಯಕ್ರಮಗಳನ್ನ ಕೊಟ್ಟು ಸಾರ್ವಜನಿಕರ ನಡುವೆ, ಕಾರ್ಯಕರ್ತರ ನಡುವೆ ವಿಶೇಷವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈ ನಾಡಿನ ರಾಜಕೀಯ ಧುರೀಣರು ಆದಂಥ ಮಾಜಿ ಮುಖ್ಯಮಂತ್ರಿಗಳು ಆದಂಥ BS ಯಡಿಯೂರಪ್ಪ ಅವರು ಕೂಡ ಬಂದು ಆಶೀರ್ವಾದವನ್ನು ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೇಳ್ತಕ್ಕಂಥದ್ದು, ಕಾರ್ಯಕರ್ತರೆಲ್ಲರೂ ಕೂಡ ಹೇಳ್ತಕ್ಕಂಥ ಒಂದೇ, ಭಗವಂತ ಅವರಿಗೆ ಆಯುಷ್ ಆರೋಗ್ಯವನ್ನು ಕೊಟ್ಟು 100 ಕಾಲ ಸುಖವಾಗಿರಲಿ, ಇನ್ನೂ 100 ವರ್ಷಗಳ ಕಾಲ ಇದೇ ರೀತಿಯಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ಳಿ ಜನರ ಮಧ್ಯೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೀನಿ. ಇತಿಹಾಸವೇ ನಿಬ್ಬೆರಗಿಸುತ್ತಾ ಎತ್ತಿ ಹಿಡಿದಿರೋ ಮೈಲಿಗಲ್ಲು, ಉದ್ದಗಲಕ್ಕೂ ಕೇಳಿ ನೋಡು ರಾರಾಯ ಭಾವಿ ಭೈರವಿ ರಣಗಲ್ಲು. ಧಿಕ್ಕರಿಸಿದ ರಾಮ ಶಕ್ತಿಯನ್ನು ಕಾಣದೆ ಧಿಕ್ಕರಿಸುವನಿವನೆಲ್ಲು, ಬದಲಾಗಿಸುವ ಸಿದ್ಧಾಂತಕ್ಕೆ ಮುಖಪುಟದ ಮುನ್ನುಡಿ ಗೆತ್ತುವನೆಲ್ಲು. ಬಡವರ ಬದುಕನ್ನು ಕಾಯಲು ನಿಂತ ಸಿಂಹ ಕೇಸರಿ ಹುಟ್ಟುಹಬ್ಬ ಅಂತೇಳಿ ನಾವು MLA ಯಾವತ್ತು ಮಾಡ್ಕೊಂಡಿಲ್ಲ. ನಾನು ಶಾಸಕನಾದ್ಮೇಲೆ ಜನಗಳನ್ನ ಒಂದ್ ಕಡೆ ಸೇರಿಸ್ತಕ್ಕಂಥ ಒಂದು ಸಾಧನ ಆಯಿತು ಹುಟ್ಟುಹಬ್ಬ. ಟೈಲರಿಂಗ್ ಮಿಷನ್ ಕೊಡ್ತಕ್ಕಂಥದ್ದು, ಬ್ಯೂಟಿಷಿಯನ್ ಕಿಟ್ಗಳನ್ನು ಕೊಡ್ತಕ್ಕಂಥದ್ದು ಮತ್ತು ನನ್ನ ಅನುದಾನದಲ್ಲಿ ಅಂಗವಿಕಲರಿಗೆ ಇವತ್ತು 29 ಸ್ಕೂಟರ್ಗಳನ್ನು ಕೊಡ್ತಾ ಇದ್ದೀವಿ. ಮತ್ತು ನಮ್ಮ ಯಲಹಂಕದಲ್ಲಿ ಬೆಳಗ್ಗೆ ಪೇಪರ್ ಹಾಕುವಂಥ ಹುಡುಗರು, ಪಾಪ ಕಾಲೇಜ್ಗೆ ಹೋಗುವಂಥವ್ರು ಬೆಳಗ್ಗೆ ಪೇಪರ್ ಹಾಕಿ ಕಾಲೇಜ್ಗೆ ಹೋಗುವಂಥವ್ರು, ಅವರಿಗೆ ಬೈಸ್ಕಲ್ಗಳು ಬೇಕು ಅಂತೇಳಿ ಅವ್ರ ಅಸೋಸಿಯೇಷನ್ ಹೇಳಿದ್ರು. ಇವತ್ತು 50 ಬೈಕ್ಗಳನ್ನು ಕೊಡ್ತಾ ಇದ್ದೀವಿ. ಸರ್ಕಾರದಿಂದ ಇವತ್ತು 94cc ಮತ್ತು ಕಾರ್ಮಿಕ ಇಲಾಖೆಯ ಕಿಟ್ಗಳನ್ನು ಕೂಡ ನಾವು ಕೊಟ್ಟಿದ್ದೀವಿ. ಭಾಳ ವಿಶೇಷವಾಗಿ ಇವತ್ತು ಪ್ರತಿಷ್ಠಿತವಾದಂಥ ಆಸ್ಪತ್ರೆಗಳಿಂದ ಆರೋಗ್ಯ ತಪಾಸಣೆಯನ್ನು ಮಾಡ್ತಾ ಇದ್ದೀವಿ. ನಾರಾಯಣ ಹೃದಯಾಲಯ, ಸ್ಪರ್ಶು, ಆಟ್ರಾ, ನಾರಾಯಣ ನೇತ್ರಾಲಯ, ಈ ಥರ ಭಾಳ ಪ್ರಸಿದ್ಧವಾದಂಥವ್ರು ಕೂಡ ನಮ್ಮ ಸಹಕಾರವನ್ನು ಕೊಟ್ಟು, ಕೆಲವರಂತೂ ಉಚಿತವಾಗಿ ಕಣ್ಣಿನ ಚಿಕಿತ್ಸೆ ಮಾಡ್ತಕ್ಕಂಥದ್ದು. ಹಾರ್ಟ್ ದಿನ ಪ್ರಾಬ್ಲಮ್ ಇತ್ತು ಅಂದರೆ ಅವರಿಗೆ ಅರ್ಧ ವೆಚ್ಚದಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಬರೆಸ್ತಕ್ಕಂಥದ್ದು, ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ನ ಫೈಂಡ್ ಔಟ್ ಮಾಡೋದು, ಈ ಥರ ಭಾಳ ದೊಡ್ಡ ಹೆಲ್ತ್ ಕ್ಯಾಂಪನ್ನು ಇಟ್ಟಿದ್ದೀವಿ. ಸೊ ಇವತ್ತು ನಮ್ಮ ಯುವ ಮೋರ್ಚಾ ಮತ್ತು SC ಮೋರ್ಚಾಯಿಂದ 1500 ಯೂನಿಟ್ ರಕ್ತವನ್ನು ಸಂಗ್ರಹ ಮಾಡಬೇಕು ಅಂತೇಳಿ ಭಾಳ ಪ್ರಯತ್ನವನ್ನು ಮಾಡಿ ಅದನ್ನು ಗುರಿ ಮುಟ್ಟೋ ಕಡೆ ಕೂಡ ಹೋಗ್ತಾ ಇದ್ದಾರೆ. ಇಡೀ ನನ್ನ ಕ್ಷೇತ್ರದ ಸರ್ಕಾರಿ ಶಾಲೆ ಮಕ್ಕಳಿಗೆ ನೋಟ್ಬುಕ್ಗಳನ್ನು ಕೊಡ್ತಕ್ಕಂಥದ್ದು ಕೂಡ ಎಲ್ಲ ತಲುಪಿಸ್ತಾ ಇದ್ದೀವಿ ನಾವೆಲ್ಲ ಕೂಡ. ಮತ್ತು ಒಂದು 5,000 ಹಣ್ಣಿನ ಗಿಡಗಳನ್ನು ಕೂಡ ಇವತ್ತು ವಿತರಣೆಯನ್ನು ಮಾಡ್ತಾ ಇದ್ದೀವಿ. ಒಟ್ಟಾರೆ ಏನು ಅಂತಂದರೆ ನಾವು ಬರೀ ಚುನಾವಣೆ ಸಂದರ್ಭದಲ್ಲಿ ಹೋಗುವಂಥದ್ದಲ್ಲ, ವರ್ಷಕ್ಕೊಂದು ಸರಿ ಆದರೂ ಈ ಥರ ಸೇರಿ ಸುಮಾರು ಇವತ್ತು ನಾವು 37,000 ಜನಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ನಿಮ್ಗೊಂದು ಗೊತ್ತಿರಲಿ, ಇವತ್ತು ನಾವು ಪೇಪರಲ್ಲಿ ಆಡ್ ಕೊಟ್ಟಿರೋದಿರ್ಬೋದು, TV ಕೊಟ್ಟಿರೋದಿರ್ಬೋದು, ಫ್ಲೆಕ್ಸ್ ಹಾಕೋದಿರ್ಬೋದು, ಮತ್ತು ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ನಮ್ಮ ನಾಯಕರು, ಲೀಡರ್ಗಳು, ನನ್ನ ಹಿತೈಷಿಗಳೇ ವಹಿಸ್ಕೊಂಡು ಇವತ್ತು ಅವರದೇ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಸೊ ಈ ಕಾರ್ಯಕ್ರಮಕ್ಕೆ ರಾಜ್ಯ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ನಿನ್ನೆ ಬಂದಿದ್ದರು, ಸನ್ಮಾನ್ಯ ಯಡಿಯೂರಪ್ಪ ಅವರು, ಸನ್ಮಾನ್ಯ ಸದಾನಂದ ಗೌಡರು, ಡಾಕ್ಟರ್ ಅಶ್ವಥ್ ನಾರಾಯಣ ಅವರು, ಈ ಥರ ಅನೇಕ ಪ್ರಮುಖರು ಕೂಡ ಬಂದು ನಮಗೆ ಆಶೀರ್ವಾದವನ್ನು ಮಾಡೋಗಿದ್ದಾರೆ. ಈ ಒಂದು ಜನಗಳ ಶಕ್ತಿನೇ ನನಗೆ ಮುಂದಿನ ದಿನಗಳಲ್ಲಿ ಕೆಲಸ ಮಾಡೋದಕ್ಕೆ, ಇನ್ನೂ ಹೆಚ್ಚಿನ ಅನುದಾನವನ್ನು ತರೋದಕ್ಕೆ, ಜನಗಳ ಪ್ರೀತಿ ವಿಶ್ವಾಸವನ್ನು ಗಳಿಸೋದಕ್ಕೆ ಈ ಹುಟ್ಟುಹಬ್ಬ ಒಂದು ಸಾಧನ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ.
ನಾನು ಮೊದಲನೇದಾಗಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು, ದೀನದಲಿತರ ಬಂಧು, ಯುವಕರ ಆಶಾಕಿರಣ, ಅಭಿವೃದ್ಧಿ ಅಧಿಕಾರರು, ನಮ್ಮ ನೆಚ್ಚಿನ ಶಾಸಕರಾದ SR ವಿಶ್ವನಾಥ್ರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಇವತ್ತು ನಮ್ಮ ಯಲಹಂಕ ಕ್ಷೇತ್ರದ ರಮಣ ಹೋಟೆಲ್ನಲ್ಲಿ ಅದ್ದೂರಿಯಾಗಿ ನಮ್ಮ ಶಾಸಕರ ಹುಟ್ಟುಹಬ್ಬ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು, ಅವರ ಅಭಿಮಾನಿಗಳೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈಗಾಗಲೇ ಶಾಸಕರು ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕು ಅಂತೇಳಿ ವಿವಿಧ ಫಲಾನುಭವಿಗಳಿಗೆ ಅನೇಕ ಸವಲತ್ತುಗಳನ್ನು ವಿತರಣೆ ಮಾಡೋ ಮುಖಾಂತರ, ಉದಾಹರಣೆಗೆ ಅಂಗವಿಕಲರಿಗೆ ವಾಹನಗಳನ್ನು ಕೊಡುವಂಥದ್ದು, ಅಂಗವಿಕಲರಿಗೆ ಸೈಕಲ್ಗಳನ್ನು ವಿತರಣೆ ಮಾಡುವಂಥದ್ದು, ಹಿಂದುಳಿದ ವರ್ಗದವರಿಗೆ ಕಾರುಗಳನ್ನು ವಿತರಣೆ ಮಾಡುವಂಥದ್ದು ಇರ್ಬೋದು, ಟೈಲರಿಂಗ್ ಮಿಷಿನ್ಗಳನ್ನು ವಿತರಣೆ ಮಾಡುವಂಥದ್ದು, ಬ್ಯೂಟಿಷಿಯನ್ ಕಿಟ್ಗಳನ್ನು ವಿತರಣೆ ಮಾಡುವಂಥದ್ದು, ಎಲ್ಲ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಉಚಿತ ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡುವಂಥದ್ದು, ಒಂದು ಬೃಹತ್ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕಿಂತ ಮುಖ್ಯವಾಗಿ ಬೃಹತ್ ರಕ್ತದಾನ ಶಿಬಿರವನ್ನು ಕೂಡ ಇಲ್ಲಿ ಆಯೋಜನೆ ಮಾಡಿದ್ದೀವಿ. ನಮ್ಮ ಶಾಸಕರ ಹುಟ್ಟುಹಬ್ಬವನ್ನು ಇಡೀ ರಾಜ್ಯದಲ್ಲಿ ಮಾದರಿ ಹುಟ್ಟುಹಬ್ಬದ ರೀತಿ ನಾವು ಆಯೋಜನೆ ಮಾಡಿದ್ದೀವಿ. ಅದೇ ರೀತಿ ನಮ್ಮ ನೆಚ್ಚಿನ ಶಾಸಕರಿಗೆ ಮತ್ತಷ್ಟು ದೇವರು ಆಯುಷು, ಆರೋಗ್ಯ, ಐಶ್ವರ್ಯ, ಸಂಪತ್ತು ಎಲ್ಲವನ್ನು ಕೊಟ್ಟು ನಮ್ಮ ಕ್ಷೇತ್ರವನ್ನು ಮುನ್ನಡೆಸುವಂಥ ಶಕ್ತಿ ಕೊಡಲಿ ಅಂತೇಳಿ ಮತ್ತೊಮ್ಮೆ ನಮ್ಮ ನೆಚ್ಚಿನ ಶಾಸಕರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಯಲಹಂಕ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರರು, ದೀನ ದಲಿತರ ಬಂಧು, ಯುವಕರ ಆಶಾಕಿರಣ SR ವಿಶ್ವನಾಥ್ ಅವರ ಹುಟ್ಟುಹಬ್ಬ ಭಾಳ ಜಾತ್ರೆ ಥರ ಈ ಒಂದು ಹುಟ್ಟುಹಬ್ಬವನ್ನು ಪ್ರತಿ ವರ್ಷ ನಮ್ಮ ಭಾರತೀಯ ಜನತಾ ಪಾರ್ಟಿಯವರು ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಸುಮಾರು 600 ಹೊಲಿಗೆ ಯಂತ್ರ, ಅಂಗವಿಕಲರಿಗೆ 30 ತ್ರಿಚಕ್ರ ವಾಹನವನ್ನು ಕೊಡ್ತಾ ಇದ್ದಾರೆ. ಬ್ಯೂಟಿಷಿಯನ್ ಟ್ರೈನಿಂಗ್ ಮಾಡಿರೋರಿಗೆ 300 ಜನಕ್ಕೆ ಕಿಟ್ಟನ್ನು ಕೊಡ್ತಾ ಇದ್ದಾರೆ. ಇಡೀ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ 35 ಲಕ್ಷ ರೂಪಾಯಿ ವೆಚ್ಚದ ಪುಸ್ತಕಗಳನ್ನು ಈಗಾಗಲೇ ವಿತರಣೆ ಮಾಡಿದ್ದಾರೆ. ಬಂದಂಥ ಎಲ್ಲ ಕಾರ್ಯಕರ್ತರಿಗೆ, ಅವರ ಅಭಿಮಾನಿಗಳಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. 30,000 ಜನಕ್ಕೆ ನಾನ್ ವೆಜ್ ಮಾಡಿದ್ದಾರೆ, 10,000 ಜನಕ್ಕೆ ವೆಜಿಟೇರಿಯನ್ ಮಾಡಿದ್ದಾರೆ. ಅದ್ಭುತವಾದಂಥ ಕಾರ್ಯಕ್ರಮ ನಡೀತಾ ಇದೆ. 50 ಜನ ಪೇಪರ್ ಹಾಕೋರಿಗೆ ಸೈಕಲ್ ಕೊಡ್ತಾ ಇದ್ದಾರೆ. ಮತ್ತೊಮ್ಮೆ ವಿಶ್ವನಾಥ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟು ಅಂದರೆ ನಮ್ಮ ಮಾಜಿ ಸೈನಿಕರು, CAPF ಅಂದರೆ ಪ್ಯಾರಾಮಿಲಿಟ್ರಿ ಮಾಜಿ ಸೈನಿಕರು ನಾವೆಲ್ಲ. ಇವತ್ತು ಅವ್ರಿಗೆ ಶುಭ ಹಾರೈಸಲು ತಾವೆಲ್ಲರೂ ಬಂದಿದ್ದೆವು. ಏನಂದರೆ ಅವರು ಒಳ್ಳೆಯ ವ್ಯಕ್ತಿ, ಅವ್ರ ಒಳ್ಳೆಯ ಗುಣ, ಒಬ್ಬರಿಗೆ ಸಹಾಯಕಾರಿಯಾದಂತಹ ಸಹಾಯ ಮಾಡೋರು. ಇದರಿಂದ ನಾವು ನಮ್ಮ ಅಸೋಸಿಯೇಷನ್ ಪರವಾಗಿ ಇವತ್ತು ಅವ್ರಿಗೆ ನಾವು ಕೂಡ ಒಂದು ಬೇಡಿಕೆಯನ್ನು ಇಕ್ಕಿದ್ದೀವಿ. ನಮ್ಮ ಅಸೋಸಿಯೇಷನ್ಗೆ ಒಂದು ಸ್ವಲ್ಪ ಜಾಗ ಕೊಡಬೇಕು, ಒಂದು ಸಂಘ ಕಟ್ಕೋಬೇಕು, ಸಂಘಕ್ಕೆಲ್ಲ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ಅವರು ಎಲ್ಲಕ್ಕೂ ಸ್ಪಂದಿಸಿದ್ದಾರೆ. ನಮಗೆ ಈ ವಿಷಯದಲ್ಲಿ ಒಂದು ವಾರ ಬಿಟ್ಟು ಬನ್ನಿ, ನಿಮ್ಮ ಕೆಲಸವನ್ನು ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ಮದು ಅಂತ ತುಂಬ ಹಾರೈಸಿದ್ದಾರೆ. ಸೈನಿಕರು ಅಂದರೆ ಅವರಿಗೆ ತುಂಬ ಇಷ್ಟಕರ. ಆದ್ದರಿಂದ ನಾವೆಲ್ಲರೂ ಬಂದು ಅವರಿಗೆ ಶುಭ ಹಾರೈಸಿ ಇವತ್ತು ಹೋಗ್ತಾ ಇದ್ದೀವಿ.